ಸಕ್ಕರೆನಾಡು ಮಂಡ್ಯದಲ್ಲಿ ಹನುಮ ಧ್ವಜ ವಿವಾದ ಇರಬಹುದು ಅಥವಾ ಗಣಪತಿಯ ವಿಸರ್ಜನೆ ಟೈಮ್ನಲ್ಲಿ ಆದಂತಹ ಘರ್ಷಣೆ ಇರಬಹುದು. ಇದೆಲ್ಲ ಕೂಡ ಅಲ್ಲಿನ ಹಿಂದೂಗಳ ಭಾವನೆಯನ್ನು ಕೆರಳಿಸಿದೆ. ಹೀಗಾಗಿ ಈ ಹಿಂದೆ ಎಲ್ಲ ಈ ಕರಾವಳಿ ಮಲೆನಾಡು ಭಾಗದಲ್ಲಿ ಶೋಭಾಯಾತ್ರೆ ಅಂತ ನಡೀತಾ ಇತ್ತು. ಈಗ ಇದೇ ಮೊದಲ ಸಲ ಮಂಡ್ಯದಲ್ಲೂ ಕೂಡ ಶೋಭಾಯಾತ್ರೆಗೆ ಕರೆ ಕೊಡಲಾಗಿದೆ. ಕಾರ್ಯಕ್ರಮದ ರೂಪುರೇಷೆ ಯಾವ ರೀತಿ ಇರುತ್ತೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮಂಡ್ಯದಲ್ಲಿ ಶೋಭಾಯಾತ್ರೆಗೆ ಸಿದ್ಧತೆ. ಹನುಮ ಧ್ವಜ ಹಾರಿಸಲು ಅವಕಾಶಕ್ಕಾಗಿ ಪಟ್ಟು. ವೇದಿಕೆಗೆ ಊರಿಗೌಡ ನಂಜೇಗೌಡ ಹೆಸರಿಡಲು ನಿರ್ಧಾರ. ಕಳೆದ ವರ್ಷ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ನಡೆದಿದ್ದ ಹನುಮ ಧ್ವಜ ಗಲಾಟೆ ಭಾರೀ ಸದ್ದು ಮಾಡಿತ್ತು. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ನೆನಪಾರ್ಥವಾಗಿ ಗ್ರಾಮಸ್ಥರೆಲ್ಲ ಸೇರಿ ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗ ಅರ್ಜುನ ಸ್ತಂಭ ನಿರ್ಮಿಸಿ ಅಲ್ಲಿ ಹನುಮ ಧ್ವಜ ಹಾರಿಸಿದ್ರು. ಆದ್ರೆ ಯಾರೋ ತಕರಾರು ಅರ್ಜಿ ಕೊಟ್ರು ಅಂತ ಮಂಡ್ಯ ಜಿಲ್ಲಾಡಳಿತ ವಿರೋಧದ ನಡುವೆಯೂ ಹನುಮ ಧ್ವಜವನ್ನ ಇಳಿಸಿ ತ್ರಿವರ್ಣ ಧ್ವಜ ಹಾರಿಸಿತ್ತು. ಇದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಸದ್ಯ ಧ್ವಜ ದಂಗಲ್ ಮರೆಯಾಯ್ತು ಅನ್ನುವಷ್ಟರಲ್ಲಿ ಹಿಂದೂ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ನಾಂದಿ ಹಾಡಿವೆ. ಕೆರಗೋಡು ಗ್ರಾಮದಲ್ಲಿ ಮತ್ತೆ ಹನುಮ ಧ್ವಜ ಹಾರಿಸಲು ಅವಕಾಶ ನೀಡಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿವೆ. ಅದಕ್ಕಾಗಿ ಶನಿವಾರ ಮಂಡ್ಯ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ಮೂಲಕ ಹನುಮ ಧ್ವಜ ಹೋರಾಟವನ್ನ ಮುಂದುವರೆಸುವ ಜೊತೆಗೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ನಡೆದ ಗಲಭೆ ಸೇರಿದಂತೆ ಹಿಂದೂಗಳ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆಯನ್ನ ಖಂಡಿಸಲಾಗುತ್ತಿದೆ. ಕಾಳಿಕಾಂಬ ದೇವಸ್ಥಾನದಿಂದ ಶೋಭಾಯಾತ್ರೆ ಡಿಜೆ ಸಮೇತವಾಗಿ 20-25 ಸಾವಿರ ಹಿಂದೂಗಳ ಸಮಾಗಮ ಮಂಡ್ಯ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಸಾಗಿ ಮಂಡ್ಯ ನಗರದ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಒಂದು ಬೃಹತ್ ಹಿಂದೂ ಸಮಾಜೋತ್ಸವದ ಸಾರ್ವಜನಿಕ ಸಭೆಯನ್ನು ನಾವು ಆಯೋಜಿಸಿದ್ದೇವೆ. ಇದರ ಪ್ರಮುಖ ಉದ್ದೇಶ ಮತ್ತೆ ಹನುಮ ಧ್ವಜ ಅರ್ಜುನ ಸ್ತಂಭದಲ್ಲಿ ಅದೇ ಸ್ಥಳದಲ್ಲಿ ಆರಿಸಬೇಕೆಂಬ ಒಂದು ನಿರ್ಣಯವನ್ನು ಮಾಡಲಿಕ್ಕಾಗಿ ಹಾಗೂ ಇಡೀ ಜಿಲ್ಲೆಯ ಹಿಂದೂ ಸಮಾಜವನ್ನು ಜಾಗೃತ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಬೃಹತ್ ಶೋಭಾಯಾತ್ರೆ ಮತ್ತು ಹಿಂದೂ ಸಮಾಜೋತ್ಸವವನ್ನು ಆಯೋಜಿಸಿದ್ದೇವೆ. ಇನ್ನು ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಶೋಭಾಯಾತ್ರೆ ಹಮ್ಮಿಕೊಂಡಿದ್ದು ಇಂದು ಮಧ್ಯಾಹ್ನ 1:30ಕ್ಕೆ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಾಲಯದ ಆವರಣದಿಂದ ಆಂಜನೇಯ ಸ್ವಾಮಿ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಯಾತ್ರೆಗೆ ಚಾಲನೆ ನೀಡಲಾಗುತ್ತದೆ. ಪೇಟೆ ಬೀದಿ ಮೂಲಕ ಹೊಳಲು ಸರ್ಕಲ್, ಸಂಜಯ ಸರ್ಕಲ್ ಮೂಲಕ ಸಾಗಿ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಬಂದು ಮಂಡ್ಯ ವಿಶ್ವವಿದ್ಯಾಲಯದ ಬಳಿ ಮೆರವಣಿಗೆ ಅಂತ್ಯವಾಗಲಿದೆ. ಬಳಿಕ ಬಹಿರಂಗ ಸಮಾವೇಶ ನಡೆಯಲಿದ್ದು ಹಲವು ಮಠದ ಪೀಠಾಧ್ಯಕ್ಷರು, ಜೆಡಿಎಸ್, ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ. ಇನ್ನು ವೇದಿಕೆಗೆ ಊರಿಗೌಡ ನಂಜೇಗೌಡ ಹೆಸರಿಡಲು ನಿರ್ಧರಿಸಲಾಗಿದೆ. ಏಪ್ರಿಲ್ 12ನೇ ತಾರೀಕು ಶನಿವಾರ ಮಂಡ್ಯ ನಗರದ ಕಾಳಿಕಾಂಬದಿಂದ ಶೋಭಾಯಾತ್ರೆ ಪ್ರಾರಂಭ ಆಗ್ತಾ ಇದೆ. ಶ್ರೀರಾಮಾಂಜನೇಯ ಮಹೋತ್ಸವದ ನಿಮಿತ್ತ ಮತ್ತು ಧಾರ್ಮಿಕ ವೇದಿಕೆ ಕಾರ್ಯಕ್ರಮ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯೋದಿದೆ. ಕೆರಗೋಡಿನಲ್ಲಿ ಮತ್ತೆ ಶ್ರೀ ಹನುಮಧ್ವಜ ಹಾರಬೇಕು ಅನ್ನುವಂಥದ್ದು, ನಾಗಮಂಗಲದಲ್ಲಿ ಗಣಪತಿಗೆ ಮೇಲೆ ಚಪ್ಪಲಿಯನ್ನು ತೋರುವಂಥದ್ದು ಏನಾಯಿತು, ಹಿಂದೂ ಸಮಾಜದ ಬಗ್ಗೆ ಕನಿಷ್ಠ ದೃಷ್ಟಿಯನ್ನು ಇಟ್ಟುಕೊಂಡು ಆಕ್ರಮಣ ಮಾಡೋದಾಯಿತು, ಅದು ನಿಲ್ಲಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಡೋ ದೃಷ್ಟಿಯಿಂದ ಇದರ ಜೊತೆಯಲ್ಲೇ ಈ ಎಲ್ಲ ಅಪಮಾನ ಆಕ್ರಮಣಗಳಿಗೆ ಮತ್ತು ಹಿಂದೂ ಸಮಾಜ ದೊಡ್ಡನಂಜೇಗೌಡ ಊರಿಗೌಡರಂತೆ ತನ್ನ ಪರಾಕ್ರಮವನ್ನು ಮೆರಿಬೇಕು ಅನ್ನೋ ದೃಷ್ಟಿಯಿಂದ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯುವಂಥ ಧಾರ್ಮಿಕ ವೇದಿಕೆ ಕಾರ್ಯಕ್ರಮಕ್ಕೆ ದೊಡ್ಡನಂಜೇಗೌಡ ಊರಿಗೌಡರ ವೇದಿಕೆಯಾಗಿ ಹೆಸರನ್ನು ಇಡ್ತಾ ಇದ್ದೀವಿ. ಒಟ್ನಲ್ಲಿ ಕಳೆದ ವರ್ಷ ಭಾರೀ ಸದ್ದು ಮಾಡಿ ಸದ್ಯ ತಣ್ಣಗಾಗಿದ್ದ ಕೆರಗೋಡು ಹನುಮ ಧ್ವಜ ದಂಗಲ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ನಡೆಯುತ್ತಿರುವ ಶೋಭಾಯಾತ್ರೆಗೆ ಸಕ್ಕರೆ ನಾಡಿನ ಜನರ ರೆಸ್ಪಾನ್ಸ್ ಹೇಗೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.